ಈಗ ತಮಗೆ ಸಮಾಧಾನ ಆಗಿರ್ಬೇಕಲ್ವ ಶ್ರೀಮತಿ ಸೇವಂತಿ ಅರ್ಜುನ್ ಸಿಂಹಾರವ್ರೆ. ಓ ಸಾರಿ, ತಮ್ಮ ಹೆಸರು ಹಿಂದೆ ಇರೋ ಈ ಅರ್ಜುನ್ ಸಿಂಹ ಅನ್ನೋ ಕಳಂಕನ ಕಳ್ಕೊಳ್ಳೋದಕ್ಕೆ ಅಲ್ವಾ ಈ ಹೋರಾಟ, ಈ ಗೋಳಾಟ ಎಲ್ಲ. ಹಾ ಚೆನ್ನಾಗಿ ಕಣ್ಣೀರ್ ಸುರಿಸ್ತೀರ್ರಿ. ಎಲ್ಲಿ ಕಣ್ಣೀರ್ ಸುರಿಸಿದ್ರೆ ಎಲ್ಲಿ ಲಾಭ ಅನ್ನೋದನ್ನ ಚೆನ್ನಾಗಿ ಅರ್ದು ಕುಡಿದು ಬಿಟ್ಟಿದ್ದೀರಾ ಅಲ್ವಾ? ಸಂಬಂಧಕ್ಕೆ ಅಂಟ್ಕೊಳ್ಳೋದಕ್ಕೆ ಒಂಥರ ನಾಟಕ, ಅದು ನಿವಾರಿಸ್ಕೊಳ್ಳೋದಕ್ಕೆ ಇನ್ನೊಂಥರ ನಾಟಕ. ಒಟ್ನಲ್ಲಿ ನನ್ನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಟೊಂಕ ಕಟ್ಕೊಂಡು ನಿಂತು ಬಿಟ್ಟಿದ್ದೀರಾ ಅಲ್ವಾ? ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡ್ದ ಹಾಗೆ ಮಾಡ್ಬಿಟ್ಟಲ್ರಿ. ಛೀ, ಶತ್ರುಗಳೇ ಎಷ್ಟೋ ಪರವಾಗಿಲ್ಲ, ಒಂದೇ ಸಲಿಗೆ ಕುತ್ತಿಗೆ ಕುಯ್ದು ಬಿಡ್ತಾರೆ. ಆದ್ರೆ ನೀನ್ ಹಿತಶತ್ರುಗಳು ಇಂಚಿಂಚಾಗಿ ಕುತ್ತಿಗೆನ ಸೀಳ್ತಾ ಹೋಗ್ತಾರೆ. ಎಲ್ಲ ಛೀ. ದೇವ್ರೆ, ಇದೇನ್ ಗತಿ ತಂದಿಟ್ಯಪ್ಪ. ಇದರಿಂದ ಅರ್ಜುನ್ ಸರ್ ಇಮೇಜ್ಗೆ ಸ್ವಲ್ಪ ಧಕ್ಕೆ ಆಗ್ಬಾರ್ದು ಅಂತಿದ್ರೆ ಈಗೇನೇನೋ ಆಗ್ತಿದ್ಯಲ್ಲ. ಮೀರಾ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ಮೀರಾ, ಹೇಗಿದ್ಯಮ್ಮ? ಅಲ್ಲ ಮೀರಾ, ಟಿವಿಲಿ ಇದೆಲ್ಲ ಹೇಗ್ ಬಂತು ಅಂತಾನೆ. ಆಂಟಿ, ನಮ್ಮನೆ ಸುತ್ತಮುತ್ತ ಇರೋರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ ಆಂಟಿ. ತುಂಬಾ ಕೆಟ್ಟಾಗಿ ಬೈತಿದ್ದಾರೆ. ಬಾಗ್ಲು ತೆಗಿ ಅಂತ ಒಂದೇ ಸಮಯ ಕೂಗಾಡ್ತಿದ್ದಾರೆ. ಅಮ್ಮ ಬೇರೆ ಮನೇಲಿಲ್ಲ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ನೋಡು ಮೀರಾ, ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿರೋ. ನಾನು ಈಗಲೇ ಅರ್ಜುನ ಕಳಿಸ್ತೀನಿ, ಆಯ್ತಾ? ಅರ್ಜುನ ಪಾಪ ಕಣೋ, ಮೀರಾ ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅಕ್ಕಪಕ್ಕದವರೆಲ್ಲ ಬಂದು ಜೋರಾಗಿ ಗಲಾಟೆ ಮಾಡ್ತಿದಾರಂತೆ. ಹೋಗು, ನೀನ್ ಈಗಲೇ ಹೋಗಿ ಅವಳನ್ನ ಕಾಪಾಡು. ಕಾಪಾಡೋದು ಅಂದ್ರೆ ಅದೇ ಅತ್ತೆ, ಹೋಗಿ ಮೀರಾನ ಮನೆ ಕರ್ಕೊಂಡ್ ಬರೋದು. ಮಧ್ಯೆ ಅವಳಿಗೆ ಮಾನ ಮರ್ಯಾದೆ ಇರ್ಬೇಕಿತ್ತು. ಅಲ್ಲ ಅತ್ತೆ, ಅವಳು ಬೇಕಾಗಿಲ್ಲ. ಈಗಾಗಿರೋ ಅನಾಹುತ ಸಾಲ್ದ ಬೀದಿಲೋಗ ಮಾರಿನ ಕರ್ಕೊಂಡ್ ಬಂದು ಮನೆಗೆ ಉಪಚಾರ ಮಾಡೋ ಅವಶ್ಯಕತೆ ಇಲ್ಲ. ಅವಳನ್ನ ಮನೆ ಕರ್ಕೊಂಡು ಬಂದ್ರೆ ನೋಡಿ ಜನ ಏನಂತಾರೆ? ಟಿವಿಲ್ ಬಂದಿದ್ದೆ ನಿಜ ಅಂತ ಅಂದ್ಕೊಳ್ಳೋದಿಲ್ವಾ? ಜನರ ಬಾಯಿಗೆ ನಿನ್ ಮಗ ಸೊಸೆ ತುತ್ತಾಗ್ಬೇಕೇನೆ?